ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಸರ್ಕಾರಿ ಶಾಲೆನ ದತ್ತು ತೊಗೊಂಡು ಅದನ್ನು ಯಾವ ಪ್ರೈವೇಟ್ ಶಾಲೆಗೂ ಕೂಡ ಕಡಿಮೆ ಇಲ್ದಾಗೆ ಹೈಟೆಕ್ ಗೌರ್ನಮೆಂಟ್ ಸ್ಕೂಲ್ ಮಾಡೋವಂತಹ ನಮ್ಮ ಈ ಜರ್ನಿ ಇವತ್ತಿಂದ ಶುರುವಾಗಿದೆ. ನಿನ್ನೆ ಅಷ್ಟೇ ಪೇಪರ್ ನನ್ನ ಕೈಗೆ ಅಧಿಕೃತವಾಗಿ ಸಿಕ್ಕಿದೆ. ಶಾಲೆಯನ್ನು ನನಗೆ ದತ್ತುಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಜರ್ನಿಯ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಪ್ರಾಪರ್ ಪ್ಲ್ಯಾನ್ ಅನ್ನೋದೊಂದಿರಬೇಕು. ನಾನು ಕೂಡ ಇಂಜಿನಿಯರೇ, ಆದರೆ ಯಾವ ಕೆಲಸನ ಯಾರು ಮಾಡಿದರೆ ಚೆನ್ನಾಗಿರುತ್ತೋ ಅವ್ರ ಕೈಲೇ ಮಾಡಿಸ್ಬೇಕು. ಇನ್ನು ಶಾಲೆ ದತ್ತು ತೊಗೊಂಡಾದ್ಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಕೆಲಸ ಮಾಡಿಸಿ ಸುಮ್ಮನೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಏನೇ ಆದರೂ ಪರ್ಫೆಕ್ಟಾಗಿ ಆಗಬೇಕು. ಅದಕ್ಕೋಸ್ಕರನೇ ಮೈಸೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲಿ ಒಂದಾಗಿರುವಂಥ ಕ್ಲಾಸಿಕ್ ಕನ್ಸ್ಟ್ರಕ್ಷನ್ ಕಂಪ್ನಿಯ ಚೀಫ್ ಇಂಜಿನಿಯರ್ನ ಕರೆಸಿದ್ದೀನಿ. ಇವರು ಆ್ಯಕ್ಚುಲಿ ನನಗೆ ಮುಂಚೆಯಿಂದ ಪರಿಚಯ. ನಮ್ಮ ಮನೆ ಕೆಲಸದ ಸಮಯದಲ್ಲಿ ಇವರು ಪರಿಚಯ ಆದಂಥದ್ದು. ಸೊ ಅವರ ಹತ್ರ ನನ್ನ ಒಂದು ಪ್ಲ್ಯಾನನ್ನು ಕೂಡ ಹೇಳಿದ್ದೀನಿ. ಎಲ್ಲೆಲ್ಲಿ ಏನೇನು ಬರಬೇಕು, ಏನು ಎತ್ತು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ನಾನು ಅವ್ರಿಗೆ ತಿಳಿಸಿದ್ದೀನಿ. ಅವರು ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ತಿಳಿಸಿದ್ದಾರೆ. ಟೆಕ್ನಿಕಲಿ ಅವರ ಒಂದು ಸಜೆಷನನ್ನು ತಗೊಂಡು ಕೆಲಸ ಮಾಡೋದೇ ಬೆಟರ್ ಅನ್ನಿಸ್ತು. ಒಂದಿಷ್ಟು ಖರ್ಚು ಹೆಚ್ಚಾಗುತ್ತೆ, ಇಟ್ಸ್ ಓಕೆ, ಪರವಾಗಿಲ್ಲ. ಕೆಲಸ ಅಚ್ಚುಕಟ್ಟಾಗಿ ಇರಬೇಕು. ಯಾಕಂದರೆ ನಾವೇನೋ ಮಾಡ್ತೀವಿ ಅಂದರೆ ಅದನ್ನು ಪರ್ಮನೆಂಟಾಗಿ ಮಕ್ಕಳಿಗೆ ಯೂಸ್ ಆಗಬೇಕು, ಅದನ್ನು ಅವರು ಉಪಯೋಗಿಸ್ಕೋಬೇಕು. ಆ ಕಾರಣಕ್ಕೋಸ್ಕರ ಸೊ ಕೆಲಸ ಅಚ್ಚುಕಟ್ಟಾಗಿ ಬರಲಿ ಅಂತ ಡಿಸೈಡ್ ಮಾಡಿದ್ದಾಯಿತು. ಇವತ್ತು ನನ್ನ ಪ್ಲ್ಯಾನ್ ತಿಳಿಸಿದ್ದೀನಿ. ಮೊದಲು ಯಾವ್ಯಾವ ಕೆಲಸ ಮುಗಿಸ್ಕೋಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಿದ್ವಿ ಇಬ್ಬರು ಸೇರಿಕೊಂಡು. ಇನ್ನು ಎಲಿವೇಶನ್ ರೆಡಿ ಮಾಡಿ ಅಂತ ತಿಳಿಸಿ 2 ದಿನ ಟೈಮ್ ಕೊಟ್ಟು ಬಂದಿದ್ದೀನಿ. ನಾಳೆ ಸ್ಕೂಲ್ನಲ್ಲಿ SDMC ಮೀಟಿಂಗ್ ಇದೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಪರ್ಮಿಷನ್ ತೊಗೋಬೇಕಾಗತ್ತೆ. ಏನೇ ಮಾಡಿದ್ರೂ ಕೂಡ ಗೌರ್ನಮೆಂಟ್, ಅದು ಸರ್ಕಾರದ ಆಸ್ತಿ, ಅಂದರೆ ನಮ್ಮೆಲ್ಲರ ಆಸ್ತಿ, ನಿಮ್ಮ ಆಸ್ತಿ ಕೂಡ, ನಿಮ್ಮ ಒಂದು ಟ್ಯಾಕ್ಸ್ ಹಣದಿಂದನೂ ಕೂಡ ಈ ಸರ್ಕಾರಿ ಶಾಲೆಗೆ ಹೋಗಿರುತ್ತೆ. ಆ ಕಾರಣಕ್ಕೋಸ್ಕರ ಯಾವುದೇ ಗೌರ್ನಮೆಂಟ್ ಪ್ರಾಪರ್ಟಿಯಲ್ಲಿ ಏನೇ ಮಾಡಬೇಕಂದ್ರೂ ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು. ಸೊ ನಾಳೆ SDMC ಮೀಟಿಂಗ್ ಇದೆ, ಅದನ್ನು ಕೂಡ ಮುಗಿಸ್ಕೊಂಡು ಸೋಮವಾರದಿಂದ ಕೆಲಸ ಶುರುವಾಗುತ್ತೆ. ನನ್ನ ಈ ಒಂದು ಚಿಕ್ಕ ಕನಸಿನ ಜರ್ನಿಗೆ ನೀವೆಲ್ಲರೂ ಕೂಡ ನಿಮ್ಮ ಹಾರೈಕೆ ಮೂಲಕ ಜೊತೆಯಾಗಿದ್ದೀರಾ. ಎಲ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಸ್ಕೂಲ್ನ ಔಟ್ಸೈಡ್ ಲುಕ್ ಮಾತ್ರ ಅಲ್ಲ, ಜೂನಿಂದ ಶಾಲೆ ಶುರು ಆಗುತ್ತೆ, ಅಂದರೆ ಅಕಾಡೆಮಿಕ್ ಇಯರ್ ಶುರು ಆಗುತ್ತೆ. ಅದು ಶುರು ಆದಮೇಲೆ ಮಕ್ಕಳನ್ನ ಯಾವ ರೀತಿ ಮೌಲ್ಯ ಶಿಕ್ಷಣವನ್ನು ತುಂಬಿ, ಜ್ಞಾನವನ್ನು ತುಂಬಿ ರೆಡಿ ಮಾಡ್ತೀವಿ ಅನ್ನೋದನ್ನು ದಯವಿಟ್ಟು ನೀವು ನೋಡಲೇಬೇಕು. ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಇನ್ನು ನಮ್ಮ ಒಂದು ಈ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗೂ ಕೂಡ ಕಡಿಮೆ ಇಲ್ಲ ಅಂತ ಜನರಿಗೆ ಅನಿಸಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸೋಕ್ಕೆ ಶುರುವಾದರೆ ಎಷ್ಟೋ ಮಧ್ಯಮ ವರ್ಗದ ಜನರು ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗೆ ಸೇರ್ಸೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿನ ವಿನಾಕಾರಣ ಖರ್ಚು ಮಾಡಿ ಸಾಲದ ಸುಳಿಗೆ ಸಿಲ್ಕೋ ತಪ್ಪತ್ತೆ. ಇದೇ ನನ್ನ ಉದ್ದೇಶ ಕೂಡ. ನನ್ನ ಈ ಉದ್ದೇಶಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ಜೊತೆಗೆ ನಿಮ್ಮ ಹಾರೈಕೆಗಳು ಕೂಡ ದಯವಿಟ್ಟು ನನಗೆ ಬೇಕು. ಹಾರೈಕೆಗಳಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ನಂಬಿರೋಳು ನಾನು. ಹೀಗೆ ಯಾವಾಗಲೂ ಜೊತೆಗಿರಿ. ಕೊನೆಯದಾಗಿ ಒಂದು ಮಾತು, ನಮ್ಮ ಕೊನೆ ದಿನಗಳಲ್ಲಿ ನಾವು ಜೀವನ ಮಾಡ್ಕೊಂಡು ಬಂದ ದಾರಿನ ಹಿಂತಿರುಗಿ ನೋಡಿದಾಗ ನಮಗೆ ಅದು ಆತ್ಮತೃಪ್ತಿ ಅನ್ನೋದು ಸಿಗಬೇಕು. ಆತ್ಮತೃಪ್ತಿಯನ್ನು ಕೊಡಬೇಕು. ನಾವು ಬದುಕಿದ ರೀತಿ ನಮಗೆ ಖುಷಿ ಕೊಡಬೇಕು, ಅಷ್ಟೇ. ಇಂತಿ ನಿಮ್ಮ ರಮ್ಯ ಜಗತ್ ಮೈಸೂರು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.